ಅವ್ರ ಜೊತೆಲಿ ಅವರು ಇವರು ಬರೆದ್ಬಿಡ್ತಾರೆ. ಪ್ರೊಡ್ಯೂಸರ್ಗಳು ಬಂದರೆ ಅವ್ರ ಜೊತೆಲೂ ಬರ್ತಾರೆ. ಒಂದು ದೊಡ್ಡ ಸೋಫಾ ಹಾಕೋಕ್ಕೆ ಜಾಗ ಇಲ್ಲ, ಪಕ್ಕದಲ್ಲಿ ಕಟ್ಕೊಳ್ಳೋಣ ಅಂದರೆ ನಮ್ಮ ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ನನ್ನ ಮನೆ ಬಿಟ್ಟೆ ಹೋಗಂಗೆ ಮಾಡಿಬಿಟ್ರು. ಮನೆ ಸ್ವಂತ ಇದ್ದರು, ಬಾಡಿಗೆಗೂ ಕೊಟ್ಟಿದ್ದಾರೆ. ನಮ್ಮ ಅಪ್ಪಂದ್ರಲ್ಲಿ ಬೇಕು ಭಾಗ. ನನಗೂ ದೊಡ್ಡಣ್ಣವ್ರಿಗೂ ಸ್ವಲ್ಪ ಕ್ಲಾಶ್ ಆಗಿತ್ತು. ಆ ಸಮಯದಲ್ಲಿ ಅವಕಾಶಗಳು ಕಟ್ಟಾಯಿತು. ಯಶಸ್ವಿ ಜೋಡಿ ಇವತ್ತು ಎಣ್ಣೆ ಸಿಗಕಾಯಿ ಅಂತ ಒಂದು ಇಷ್ಟಗಲ ಬಂದಿತ್ತು. ದೊಡ್ಡ ನಟ, ನಿಮಗೂ ಆತ್ಮೀಯರು, ಅವ್ರ ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ರಿ. ಏನೋ ಅವರ ಹಣೆ ಬರಹ ಆ ಥರ ಆಯಿತು, ನನ್ನ ಹಣೆ ಬರ ಈ ಥರ ಆಯಿತು. ಇಂಥದ್ದು ನನಗೆ ಅರ್ಥೋಗಿದೆ. ಸಣ್ಣ ಕ್ಲಾಶ್ ಅಂತದ್ದು ಅದೇ ಅವು ಬೈ ಮಿಸ್ಟೇಕು ಕಪಾಳಕ್ಕೆ ಹೊಡೆದು ಬಿಡೋರು ಆವಾಗವಾಗ. ರಿಯಲ್ ಹೊಡೆದು ಬಿಡೋದು, ರಿಯಲ್ ಆಗಿ ಹೊಡೆದು ಬಿಡೋದು, ಅರಿವಿಲ್ದಾಗೆ ಹೊಡೆಯೋದು ಅಥವಾ ಬೇಕು ಪಾತ್ರ ಮಾಡೋ ಹೊಡೆಯೋದು. ಬೇರೆ ನಿಮ್ಮ ಅವಕಾಶ, ನನ್ನ ಅವಕಾಶಗಳು, ನಾನು ಅಡ್ವಾನ್ಸ್ ತಗೊಂಡಿದ್ದ ಸಿನಿಮಾಗಳು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲ ಅವರೇನೋ ಕಷ್ಟದಲ್ಲಿದ್ದಾರಂತೆ, ಅವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಅದು ನಷ್ಟ ಆಯಿತು, ಹಂಗಾಗಿ ನಾನು ಬಂದು ಕೇಳ್ಕೊಂಡ್ರು ಕೈ ಮುಗಿದು ಅದಕ್ಕೆ ಮಾಡಿದ್ದೀವಿ. ಬೆನ್ನಿಗೆ ಚಾಕು ಹಾಕೋರು ಇದ್ದಾರಲ್ಲ, ಅವರ ನೇರ ಯುದ್ಧ ಮಾಡಿದ್ದೀರಾ ನೀವು? ಈ ಥರ ಬೆನ್ನಿಗೆ ಚಾಕು ಹಾಕೋರು ಇದ್ದಾರಲ್ಲ, ಅವರ ನೇರ ಯುದ್ಧ ಮಾಡಿದ್ದೀರಾ ನೀವು? ಮತ್ತು ನೇರ ಸಿಗದೇ ಇಲ್ವಲ್ಲ ಕೈಗೆ, ಸಿಗದೇ ಇಲ್ಲ. ಮತ್ತು ಈ ನಾಟಕ ರಂಗಕ್ಕೆ ಯಾಕೆ ನೀವು ನಾಟಕ ರಂಗ ಆ ಸಮಯದಲ್ಲಿ ಯಾಕೆ ಹೋದೆ ಅಂತಂದರೆ, ನಾನು ಹೇಳಿದ್ನಲ್ಲ, ನನ್ನ ಮನೆ ಮಾರಾಟ ಮಾಡಿದ್ರು. ಆ ಮಾರಾಟ ಆಗೋಕ್ಕೂ ಮುಂಚೆನೇ ನನಗೂ ದೊಡ್ಡಣ್ಣವ್ರಿಗೂ ಸ್ವಲ್ಪ ಕ್ಲಾಶ್ ಆಗಿತ್ತು. ಅದು ನಿಮಗೆ ಗೊತ್ತಿದೆ, ಹಿಂದೆ ಹೇಳಿದ್ದೀನಿ. ಹಂಗಾಗಿ ಆ ಸಮಯದಲ್ಲಿ ಅವಕಾಶಗಳು ಕಟ್ಟಾಯಿತು. ಅದು ಯಾರಿಂದ ಇನ್ನೂ ಒಂದಿಬ್ಬರು ಇದ್ದಾರೆ ಹೊಟ್ಟೆ ಉರ್ಕೊಳ್ಳೋ ಜನದಿಂದ. ನಾನು ದೊಡ್ಡಣ್ಣವರಿಂದ ಆಯಿತು ಅಂತ ನಾನು ಹೇಳಲ್ಲ, ಅಥವಾ ಆ ಥರ ಬರೆದಿದ್ರು. ಒಳ್ಳೆ ಜೋಡಿ ಆಗಿತ್ತಲ್ಲಪ್ಪ, ತುಂಬ ಯಶಸ್ವಿ ಜೋಡಿ, ಸಕ್ಸಸ್ಫುಲ್. ಇವತ್ತಿಗೂ ಜನ ಅದ್ರ ಬಗ್ಗೆ ಸಾಕಷ್ಟು ಬರ್ದಿದ್ದೇವೆ. ಬೇರೆ ಬರ್ದಿದ್ದೀರಿ ಇಬ್ರು ಸೇರಿದ್ರೆ ಒಬ್ಬ ಹೀರೋನ ನಿಮ್ಮ ಗುರುಗಳ ಪತ್ರಿಕೆಯಲ್ಲಿ ಬರ್ದಿದ್ದೀರಿ. ಈ ಯಶಸ್ವಿ ಜೋಡಿ ಇವತ್ತು ಎಣ್ಣೆ ಸಿಗಕಾಯಿ ಅಂತ ಒಂದು ಇಷ್ಟಗಲ ಬಂದಿತ್ತು. ನಮ್ಮ ವೀರೇಶು ತುಂಗಾರೇಣಕವರು ಕೃಷ್ಣ ಅವರೇ, ನಿಮ್ದೊಂದು ಸಂದರ್ಶನ ಮಾಡಬೇಕು, ಯಾವಾಗ ಸಿಗ್ತೀರಾ, ಯಾವುದ್ರ ಬಗ್ಗೆ ಅಂತಂದೆ. ಅದೇ ದೊಡ್ಡಣ್ಣವರು ನೀವು ಮಾಡ್ತಾ ಇಲ್ವಲ್ಲ ಅದ್ರ ಬಗ್ಗೆ. ಅಯ್ಯೋ ಅದು ಬಂದಿದೆಯಲ್ಲ, ಯಾಕೆ ಮತ್ತೆ ಅದನ್ನು ಕೆಡ್ಕೋದು ಅಂತಂದೆ. ಏನು ಸಣ್ಣದಾಗಿ ಬಂದಿದೆ ಬೆಂಗಳೂರಲ್ಲಿ, ಅದು ಪೂರ್ಣವಾಗಿ ನಿಮ್ಮ ಅಭಿಮಾನಿಗಳಿಗೆ ಗೊತ್ತಾಗಬೇಕು, ಬನ್ನಿ ಮಾತಾಡೋಣ ಬನ್ನಿ ಅಂತ ಕರೆದ್ರು ತುಂಗಾರೇಣಕವರು. ಭಾಳ ವರ್ಷದ ಒಂದು ನಮ್ಮ ಸ್ನೇಹ ಹೇಗೋ ಅವರು ಅಷ್ಟೇ ಆತ್ಮೀಯರು, ತಂಗಿ ಸಿಸ್ಟರ್ ಥರ, ಅಥವಾ ನನಗಿಂತ ದೊಡ್ಡವರಾದ್ರೆ ಅಕ್ಕನ ಥರ. ಆಯಿತು ಮಾಡುವ ಅಂತಂದೆ. ನನ್ನ ಮನೆಗೆ ಬಂದು ETVನಲ್ಲಿ ಅವರು ಇದ್ದರು, ನಮ್ಮ ಮನೆಗೆ ಬಂದು ಸಂದರ್ಶನ ಕೂಡ ಮಾಡಿದ್ದಾರೆ. ನಮ್ಮ ಮಿಸಸ್ ಇವತ್ತಿಗೂ ಯಾವ ಸಂದರ್ಶನಕ್ಕೂ ಬರಲ್ಲ, ಅದು ಒಂದೇ ಲಾಸ್ಟ್. ಹೌದಾ? ಅದೊಂದೇ ನಾ ಬರಲ್ಲ ರೀ, ಅವ್ರು ಏನೇನೋ ಕೇಳ್ತಾರೆ, ನನಗೆ ಮಾತಾಡೋಕ್ಕಾಗಲ್ಲ, ಗೊತ್ತಾಗಲ್ಲ ನನಗೆ ಅಂತಾರೆ. ಈಗ ನಮ್ಮ ವೀಕ್ಷಕರಿಗೆ ಅದು ಆ ಗುಟ್ಟನ್ನು ಹೇಳಬೇಕಲ್ಲ ದೊಡ್ಡನ ಜೊತೆ. ಆವಾಗ ನಮ್ಮ ತುಂಗಾರೇಣಕ ಅವರು ಬರೆದ್ರು. ಆ ಸಮಯದಲ್ಲಿ ನಮ್ಮ ಪಾಪ ದೊಡ್ಡ ನಟ, ನಿಮಗೂ ಆತ್ಮೀಯರು, ಅವ್ರ ಸಿನಿಮಾದಲ್ಲಿ ಪಾತ್ರ ಮಾಡಿಸಿದ್ರಿ. ಏನೋ ಅವರ ಹಣೆ ಬರಹ ಆ ಥರ ಆಯಿತು, ನನ್ನ ಹಣೆ ಬರ ಈ ಥರ ಆಯಿತು. ಒಬ್ಬೊಬ್ರಿಗೆ ಒಂದೊಂದು, ಯಾರನ್ನೂ ಬಿಡಲ್ಲ. ಅದು ದರ್ಶನ್ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದು. ಆ ಸಮಯದಲ್ಲಿ ಅದು ಮನೆ ಗಲಾಟೆ ಇತ್ತಲ್ಲ, ಆ ಸಮಯದಲ್ಲಿ ಅದೇ ಹೈಲೈಟ್ ಆಗೋಯ್ತು. ನಂದು ಅಷ್ಟು ಬೆಳಕಿಗೆ ಬರಲಿಲ್ಲ, ತುಂಗಾರೇಣಕವ್ರು ಬರೆದಿದ್ದು. ಆಮೇಲೆ ಬಂದಂಥದ್ದು ನಮ್ಮ ವೀರೇಶು. ಈ ಲಾಕ್ಡೌನ್ ಓಪನ್ ಆದಮೇಲೆ, ಬ್ಯಾಡ ವೀರೇಶ್, ಯಾಕೆ ಸುಮ್ಮನೆ ಅವೆಲ್ಲ, ನಮ್ಮಲ್ಲೆಲ್ಲ ಇಷ್ಟಪಡಲ್ಲ. ಇಲ್ಲ ಟೆನ್ನಿಸ್, ನಿಮ್ಮ ನೋಡಿ ಮಿಸೆಸ್ ಚಿನ್ನಣ್ಣವರು ಸಂದರ್ಶನ ಕೊಟ್ಟಿದ್ದಾರೆ, ಗೋವಿಂದಣ್ಣವರು ಎಸ್.ಎ. ಗೋವಿಂದರಾಜಣ್ಣವರು ಕೊಟ್ಟಿದ್ದಾರೆ, ನೋಡಿ ಕಳಿಸ್ತೀನಿ ನೋಡು ಅಂತ ಅವರೇ ಕೊಟ್ಟಿದ್ದಾರೆ. ನೀನು ಏನು
ನಿನ್ನ ಅಭಿಮಾನಿಗಳು ಗೊತ್ತಾಗಬೇಕು, ನೀನು ಕಾಣಿಸ್ತಾ ಇಲ್ಲ ಸಿನಿಮಾಗಳಲ್ಲಿ, ಇದೆಯಾ ಅಂತ ಗೊತ್ತಾಗಬೇಕಲ್ಲಪ್ಪ, ಇಲ್ಲೇ ಇದೆಯಾ ಅಂತ, ಬಾ ಅಂತ. ಆಯ್ತು ನಡಿಯಪ್ಪ ಅಂತಂದೆ. ಅದು ಯಾವುದೋ ಹುಳಪಳ ಎಲ್ಲ ಕಚ್ಚಿಬಿಟ್ಟಿತ್ತು ನನಗೆ. ಅಲ್ಲ ಏನೋ ಕನಕಪುರ ರೋಡಲ್ಲಿ ಅಡಿಕೆ ತೋಟದಲ್ಲಿ ಯಾವುದೋ ಹುಳ ಕಚ್ಚುತ್ತಾ ಇದೆ, ಕಣ್ಣಿಗೆ ಕಾಣಲ್ಲ, ಮೈಯೆಲ್ಲ ರ್ಯಾಷಸ್ ಬಂದ್ಬಿಡ್ತು. ನೋಡಿ ಅದನ್ನು ಸ್ಲೋವಾಗಿ ಜ್ಞಾಪಕ ಮಾಡ್ಕೊಂಡು ಮಾತಾಡಿದ್ದೀನಿ ಕ್ಯಾರ್ಕೊಂಡು. ಆವಾಗ ಶುರು ಆಗಿದ್ದು. ಈಗ ಯೂಟ್ಯೂಬ್ ಚಾನಲ್ ಅಂತೂ ಎಷ್ಟು ಸಾವಿರ ಇದೆಯೋ ಗೊತ್ತಿಲ್ಲ. ಹೌದು, ನಾನು ಓಪನ್ ಆಗಿ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲರೂ ಕರೆಯೋಕ್ಕೆ ಶುರು ಮಾಡಿದ್ದಾರೆ. ತಾವಾದರೆ ಇಂಡಸ್ಟ್ರಿಗೆ ಸೀನಿಯರು, ಮಾತಾಡ್ಬೇಕು, ತಮ್ಮಂಥವ್ರ ಹತ್ರ ಮಾತಾಡೋಕ್ಕೆ ಇಷ್ಟ ಆಗುತ್ತೆ. ಈಗಿನವ್ರ ಹತ್ರ ಮಾತಾಡಬಾರ್ದು ಅಂತಲ್ಲ, ಇನ್ನು ನಮ್ಮ ಮೈಸೂರು ಹರೀಶ್ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ಗೆ ಮಾತಾಡಬೇಕು. ರ್ಯಾಪಿಡ್ ರಶ್ಮಿ ಅವ್ರದ್ದು ಮಾತಾಡಬೇಕು. ಇನ್ನೂ ಒಂದಿಬ್ಬರು ಇದ್ದಾರೆ, ಕೇಳ್ತಾನೆ ಇದ್ದಾರೆ. ನನ್ನ ಮಗನಿಗೆ ಫೋನ್ ಮಾಡಿಬಿಡ್ತಾರೆ, ಅವ್ರಿಗೋಗು ಅಂತ ಹೇಳ್ತಾನೆ ಈಗ. ಹಂಗಾಗಿ ಅವ್ರದ್ದೆಲ್ಲ ಆದಮೇಲೆ ಬೇರೆಯವರು ಮಾತಾಡ್ತೀನಿ. ಈಗ ದೊಡ್ಡಣ್ಣ ಅನಾರೋಗ್ಯ ಏನೋ ಪ್ರಾಬ್ಲಮ್ ಇದೆ ಹೌದು ಅಲ್ಲ? ಹಾಂ, ಇದು ಫೋನ್ ಮಾಡಿ ಮಾತಾಡುವಂಥ ಟರ್ಮ್ಸ್ ಇಲ್ಲ. ಏನಾದರೂ ಕಲಾವಿದರ ಸಂಘದಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ಫೋನ್ ಮಾಡ್ತಾರೆ. ಇಲ್ಲ ಅಂತಲ್ಲ, ಬಾರೋ ಅಂಥೇಳಿ ಕಾರ್ಯಕ್ರಮ ಇದೆ ಬಂದ್ಬಿಡು ಅಂತ ಹೇಳ್ತಾರೆ. ಮಾತಾಡ್ತೀವಿ, ಹಂಗೇನಿಲ್ಲ. ಒಂದು ಸಣ್ಣ ಕ್ಲಾಶ್ ಅಷ್ಟೇ ಆವಾಗ ಆಗಿದ್ದು, ಮಾತಾಡ್ತಾನೆ ಇದ್ವಿ. ಮತ್ತೆ ಸಿನಿಮಾದಲ್ಲಿ ಮಾಡಿದ್ವಿ. ಎಂಥದ್ದು ನನಗೆ ಅರ್ಥೋಗಿದೆ, ಸಣ್ಣ ಕ್ಲಾಶ್ ಅಂತದ್ದು. ಅದೇ ಬೈ ಮಿಸ್ಟೇಕು ಕಪಾಳಕ್ಕೆ ಹೊಡೆದು ಬಿಡೋರು ಆವಾಗವಾಗ ಸುಮ್ಮನೆ. ಕಪಾಳಕ್ಕೆ ಹೊಡೆಯೋ ಸೀನ್ ಇದ್ದರೆ ಅಲ್ಲ, ಅದು ಗೌಂಡಮಣಿ ಸೆಂದಿಲ್ ಇದ್ದಾರಲ್ಲ ತಮಿಳಿನಲ್ಲಿ, ಗೌಂಡಮಣಿ ಸೆಂದಿಲ್ಗೆ ಹೊಡೆದ್ರೇ ನಗೋದು ಜನ, ಕಪಾಳಕ್ಕೆ ಹೊಡೆದ್ರೆ. ಅದನ್ನು ಅವ್ರದ್ದು ಹಂಗೆ ಕ್ಲಾಶ್ ಆಗಿದೆಯಂತೆ ಅಲ್ಲಿ. ಅವರು ಹಂಗೆ ಹೊಡೆದು ಬಿಡ್ತಿದ್ರಂತೆ. ರಿಯಲ್ ಹೊಡೆದು ಬಿಡೋದು, ರಿಯಲ್ ಆಗಿ ಹೊಡೆದು ಬಿಡೋದು. ಅದೇನು ಅರಿವಿಲ್ದಾಗೆ ಹೊಡೆಯೋದು ಅಥವಾ ಪಾತ್ರ ಮಾಡೋವಾಗ ಹೊಡೆಯೋದು, ಏನಂತ ಬೇಕು ಅಂತ ಹೊಡೆಯೋದು ಅಂತ ನನಗೆ ಕನ್ಫ್ಯೂಷನಲ್ಲಿದ್ದೆ. ಸೊ ಸುಮಾರು ಸರಿ ಅದೇ ತಿಂದಿದ್ರಿಂದ ಎದ್ದವ್ರಿಗೂ ಪದೇ ಪದೇ ನಡೆದಾಗ ಸ್ವಲ್ಪ ಎಂಥವ್ರಿಗೂ ಸಿಟ್ಟು ಬಂದೇ ಬರ್ತದೆ ಅಲ್ವಾ. ಹಾಗಾಗಿ ಜಗಳ ಆಯಿತು, ಸಣ್ಣ ಕ್ಲಾಶ್ ಆಯಿತು. ಅದಾದಮೇಲೆ ಅವಕಾಶಗಳು ಬೇರೆಯವರು ತಗೊಳ್ಳೋಕೆ ಶುರು ಮಾಡಿದ್ರು. ಬೇರೆ ನಿಮ್ಮ ಅವಕಾಶ, ನನ್ನ ಅವಕಾಶಗಳು, ನಾನು ಅಡ್ವಾನ್ಸ್ ತಗೊಂಡಿದ್ದ ಸಿನಿಮಾಗಳು ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಲ್ಲ ಅವರೇನೋ ಕಷ್ಟದಲ್ಲಿದ್ದಾರಂತೆ, ಅವ್ರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು, ಅದು ನಷ್ಟ ಆಯಿತು, ಹಂಗಾಗಿ ನಾನು ಬಂದು ಕೇಳ್ಕೊಂಡ್ರು ಕೈ ಮುಗಿದು, ಅದಕ್ಕೆ ಮಾಡಿದ್ವಿ. ಅದು ಅಡ್ವಾನ್ಸ್ ಕೊಟ್ಬಿಡಿ ಅಂತ ಇಬ್ಬರು ಪಾರ್ಟ್ನರ್ಸು, ಈ ಪ್ರವೀಣ್ ಅಂತಿದ್ದಾರೆ ನೋಡಿ ಪ್ರೊಡ್ಯೂಸರು, ಹಲೋ ಎಮ್ ಆರ್ ರಮೇಶು ಮತ್ತು ಪ್ರವೀಣ್, ಅವರಿಬ್ಬರು ಸೇರ್ಕೊಂಡು ಒಂದು ಸಿನಿಮಾ ಬಿ ಸಿ ಪಾಟೀಲ್ ಅವ್ರಿಗೆ ಸಿನಿಮಾಗೆ ಅಡ್ವಾನ್ಸ್ ಕೊಟ್ಟಿದ್ದರು. ನೋಡಿದ್ರೆ ಇವರು ಹೋಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ, ಯಾರು ಸಾಧು ಕೊಕ್ಕಿಲ್ಲ. ಅದೆಲ್ಲ ಹೇಳಿದ್ದೀನಿ ನಾನು. ಇಲ್ಲಿ ನನ್ನ ಅವಕಾಶ ಅವ್ರಿಗೆ ಹೋಗಿರೋದು ಆತನಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಬಟ್ ಪದೇ ಪದೇ ಹಿಂಗೆ ಆಗ್ತಾಯಿದ್ರೆ ನಾ ಏನು ತಿಳ್ಕೊಬೇಕು. ಆಮೇಲೆ ಆತನ ಜೋಡಿ ಬೇರೆಯವರು, ಆತ ಬೆಳೆಯೋವರೆಗೂ ನನ್ನ ಬಳಸ್ಕೊಂಡಿದ್ದಾನಲ್ಲ ಮನುಷ್ಯ. ಆಮೇಲೆ ಯಾಕೆ ನಾನಿಲ್ಲ? ಆ ಒಂದು ಇದಕ್ಕೆ ಆ ಸಮಯದಲ್ಲಿ ನಾನು ಕಟ್ಟಿರೋ ಮನೆ ಉಳಿಸ್ಕೋಬೇಕಾಗಿತ್ತು. ಅವಕಾಶಗಳು ಕಡಿಮೆ ಆಗೋಯ್ತು ಈ ಒಳ ರಾಜಕೀಯದಿಂದ. ಕಡಿಮೆ ಆದಾಗ ನಾನು ಆ ಸಮಯದಲ್ಲಿ ಮನೆಕ್ಕಿನ ಬಿಸಾಕ್ಬಿಟ್ಟಿದ್ದೆ, ನಾನು ಮಾರ್ಬಿಟ್ಟಿದ್ರು. ಮನೆ ಸಾಮಾನು ಬಂದಿದೆ ಮನೆ ಮುಂದೆ, ನಾವು ಬಾಡಿಗೆ ಕೊಟ್ಟಿದ್ದೆ ಸ್ವಂತ ಮನೆನ. ತಂದೆಗೆ ಅವರು ಕಾಲು ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ರು ಪಾಪ. ಅವ್ರಿಗೆ ಕಣ್ಣು ಆಪ್ರೇಷನ್ ಬೇರೆ ಮಾಡಿಸ್ಬೇಕಾಗಿತ್ತು. ಒಂದು ಮಾಡಿಸಿದ್ದೆ, ಇನ್ನೊಂದು ಮಾಡಿಸ್ಬೇಕಾಗಿತ್ತು. ತಂದೆ ಹತ್ರನೇ ಇದ್ಕೊಂಡು ಅವ್ರ ಯೋಗಕ್ಷೇಮ ನೋಡ್ಕೊಳ್ಳೋಣ ಅಂಥೇಳಿ ಸಣ್ಣ ಮನೆ ಆದರೂ ಪರವಾಗಿಲ್ಲ, ಸಿಂಗಲ್ ಬೆಡ್ರೂಮ್, ಅದು ಚಿಕ್ಕದು ಮನೆ, ಬಟ್ ಭಾಳ ಖರ್ಚು ಮಾಡಿ ಕಟ್ಟಿದ್ದೆ ಚೆನ್ನಾಗಿ. ಆಯಿತು ಅಂಥೇಳಿ ತಂದೆ ಹತ್ರನೇ ಇರೋಣ ಅಂತ ಬಂದರೆ, ಹಿಂದಿನ ದಿವಸ ನಮ್ಮ ಮಿಸ್ಸಸ್ಸು ಮನೆ ಅದೆಲ್ಲ ಕ್ಲೀನ್ ಮಾಡಿ ಲಾಕ್ ಮಾಡ್ಕೊಂಡೋಗಿದ್ದಾರೆ. ಕೀ ಬರ್ತಾಯಿಲ್ಲ, ಲಾಕ್ ಓಪನ್ ಆಗ್ತಾಯಿಲ್ಲ ಅಂದರೆ ಏನು ತಿಳ್ಕೊಬೇಕು. ಈ ನಮ್ಮ ಸ್ಟೆಪ್ ಮದರು ಕೈಯಲ್ಲಿ ಬಾಡಿಗೆಗಿದ್ದವರು ಕೀ ಕೊಟ್ಟೋಗ್ತಾಯಿದ್ರು. ನಮ್ಮ ಯಜಮಾನ್ರು ಬಂದರು ಕೊಟ್ಬಿಡಿ, ನನ್ನ ಮಗ ಬಂದರು ಕೊಟ್ಬಿಡಿ ಅಂತ ಕೊಟ್ಟೋಗ್ತಾಯಿದ್ರು. ಇವ್ರು ಏನು ಮಾಡಿದ್ದಾರೆ, ಅದನ್ನು ಡೂಪ್ಲಿಕೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಯಾವಾಗ ಹಿಂಗೆ ಬರ್ತೀವಿ ಅಂತ ಗೊತ್ತಾಯಿತು, ಮನೆ ಖಾಲಿ ಮಾಡ್ಕೊಂಡು ಮತ್ತೆ ಇಲ್ಲಿ ಬರ್ತೀವಂತ, ಬರೋದು ಬೇಡ ಅಂಥೇಳಿ ಡೂಪ್ಲಿಕೇಟ್ ಲಾಕನ್ನು ಬೇರೆ ಅದೇ ಕಂಪ್ನಿದೆ ಗೋದ್ರೇಜು, ಅದು ತೆಗಿಯೋದೇ ಭಾಳ ಕಷ್ಟ ಇದೆ.
ಅದನ್ನು ತಗೊಂಬಂದು ಬೇರೆ ಹಾಕ್ಬಿಟ್ಟಿದ್ದಾರೆ. ನಾನು ನಮ್ಮ ಮನೆ ಕೀನಲ್ಲಿ ಓಪನ್ ಮಾಡ್ತಾಯಿದ್ದೀನಿ, ಬರ್ತಾಯಿಲ್ಲ. ನೋಡಿದ್ರೆ ನಂಬರ್ ನೋಡಿದ್ರೆ ಅದೇ ಬೇರೆ ಇದೇ ಬೇರೆ, ರಾತ್ರಿ ತಂದು ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಕಾರ್ ಬೇರೆ ಬಂತು, ಶೂಟಿಂಗ್ ಕಾರು. ಅಲ್ಲಿ ಬರೋಕ್ಕೆ ಕೇಳಿದೆ, ನಮ್ಮ ಸ್ವಂತ ಮನೆ ಹತ್ರ ಬಂದು, ಅಲ್ಲೇ ಪಕ್ಕದ ರೋಡೇ ಅದು, ಬಾಡಿಗೆಗೆ ಇದ್ದಿದ್ದು ನಾನು. ಅಲ್ಲಿ ಖಾಲಿ ಮಾಡಿ ಇಲ್ಲಿ ಬರೋವಾಗ ಹಿಂಗಾಯಿತು. ಆವಾಗ ಕಲ್ಲು ತಗೊಂಡು ಹೊಡಿತಾ ಇದ್ದೀನಿ, ಹಾಲು ಉಕ್ಕಿಸ್ಬೇಕಲ್ಲ. ಅದು ಓಪನ್ ಮಾಡಿಕೊಟ್ರೆ ಅವ್ರು ಹಾಲು ಉಕ್ಕಿಸ್ಕೊತಾರೆ. ನಾನು ಹಿಂಗೆ ಹೋಗೋಣ ಶೂಟಿಂಗಿಗೆ ಅಂಥೇಳಿ ಇದು ಮಾಡಿದ್ರೆ ಲಾಕ್ ಓಪನ್ ಆಗ್ತಾಯಿಲ್ಲ. ಕಲ್ಲು ತಗೊಂಬಂತು ಹೊಡಿತಾ ಇದ್ನಲ್ಲ, ಆ ಒಳಗಡೆಯಿಂದ ಡೋರ್ ತಗೊಂಡು ಒಬ್ಬ ಬಂದ. ಅಂದರೆ ಇದು ಕೊಲಾಸ್ಬಲ್ ಗೇಟು, ಅಲ್ಲಿಗೆ ಲಾಕ್ ಮಾಡಿರೋದು, ಡೋರ್ಗೂ ಲಾಕ್ ಮಾಡಿರ್ತೀವಿ. ಅದು ಅಲ್ಲಿಂದ ಅಲ್ಲಿಗೆ ಒಂದು 5 ಅಡಿ 6 ಅಡಿ ಏನೋ ಜಾಗ ಇದೆ ಕೊಲಾಸ್ಬಲ್ ಗೇಟಿಂದ. ಒಳಗಿಂದ ಎದ್ದು ಬಂದ, ಅವನಿದ್ದಾನು 6 ಅಡಿ ಮೇಲಿದ್ದಾನು. ಹಿಂಗೆ ಬೊಕ್ಕೊಂಬಂದ. ಯಾರಪ್ಪ ನೀನು ಅಂತಂದೆ. ಯಾರಪ್ಪ ನೀನು ಅಂದರೆ ನೀವ್ಯಾರು ಅಂತಂದ. ಈ ಮನೆ ಓನರಪ್ಪ, ನಾವು ಮನೆಗೆ ಬರ್ತಾಯಿದ್ದೀವಿ ಈಗ, ನೀನು ಯಾರು ಬಂದು ಮಲಗಿರೋನು, ನಾವು ಈ ಮನೆ ತಗೊಂಡಿರೋರು ಅಂತಂದ. ಏನಾಗಬೇಕು ನಮ್ಗೆ, ಹೆಂಗಾಗಬೇಕು, ಈ ಮನೆ ನಂದು, ಹೋಗ್ತಾಯಿರೋ. ಒಳಗಡೆ ಹೋದೆ. ಯಾಕ್ರಿ ಒಳಗಡೆ ಹೋಗ್ತೀರಾ ಅಂತಂದ. ನೋಡಿದ್ರೆ 2 ಚೇರು, ಕಬ್ಬಿಣದ ಚೇರು, ಫೋಲ್ಡಿಂಗ್ ಚೇರ್ ಇತ್ತಲ್ಲ, ಅದು ಆವಾಗಿದ್ದಿದ್ದು. ಅದು ತಗೊಂಬಂದು ಇಟ್ಕೊಂಬಿಟ್ಟಿದ್ದಾನೆ. ಒಂದು ಹಾಸಿಗೆ ತಗೊಂಬಂದು ಬೆಡ್ ರೋಲು ಇಟ್ಕೊಂಬಿಟ್ಟಿದ್ದಾನೆ ಹಾಸ್ಕೊಂಡು. ತೆಗೆದು ಚೇರ್ ನಾವು ಹೊರಗಡೆ ಎಸ್ತೆ. ಯಾಕ್ರಿ ಎಸಿತೀರಾ, ನಮ್ಮ ಅಣ್ಣಗೆ ಕರೆಸ್ತೀನಿ ಇರ್ರಿ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ಕಾಯಿನ್ ಬೂತ್ಗೆ ಹೋಗ್ಬಿಟ್ಟು ಫೋನ್ ಮಾಡಿ ಅವ್ರ ಅಣ್ಣಂಗೆ ಕರೆಸ್ದ. ಅವರು ಮೈಸೂರು ಬ್ಯಾಂಕ್ ಕಾಲೋನಿಯಲ್ಲಿ ಫೈನಾನ್ಸು, ಶಿವ ಫೈನಾನ್ಸ್ ಅಂತ. ಅವ್ರು ಬಂದು, ಏನು ಕೃಷ್ಣ ಅವರು ಇಲ್ಲಿ ಅಂತಂದರು. ನೋಡಿ ಸರ್, ಇನ್ನು ಯಾರೋ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಸರ್, ನಂದು ಮನೆ ಇದು, ನಾನು ಹೋಗ್ಬೇಕು, ಶೂಟಿಂಗ್ ಹೋಗ್ಬೇಕು, ಕಾರ್ ಬಂದು ನಿಂತಿದ್ದೆ ನೋಡಿ. ನೀವೇನೋ ಗಲಾಟೆ ಮಾಡ್ತಾ ಇರೋದು? ಅಯ್ಯೋ ಕೃಷ್ಣ ಅವರೇ ನೋಡಿ, ಇಲ್ಲಿ ಈ ಮನೆ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತಾನೆ ಪತ್ರನ. ಏನು ಮಾಡ್ತೀನಿ, ಏನಾಗಬೇಕು ಸರ್? ಅಲ್ಲ ಸರ್, ಇದು ನಾನು ಈ ಮನೆ ಓನರ್. ಯಾರು ಮಾರಿದ್ದು ನಿಮಗೆ? ನಿಮ್ಮ ತಂದೆಯವರು ಅಂತಂದು. ಅವ್ರ ಹತ್ರ ಕೇಳ್ಕೊಳ್ಳಿ ಹೋಗಿ, ನೀವು ಇದು ನಂದು, ಹೋಗಿ ಅವ್ರ ಮನೆಗೆ ಹೋಗಿ ಅಂತಂದೆ. ಇಲ್ಲ ಅದೇನು ನಮ್ಗೆ ಗೊತ್ತಿಲ್ಲ ಕೃಷ್ಣ ಅವರೇ, ನೋಡಿ ನೀವು ಯಾಕೆ ಗಲಾಟೆ ಮಾಡ್ತಾಯಿದ್ದೀರಾ? ಅಲ್ಲ ಸ್ವಾಮಿ, ನೀವು ಕೊಡಲಿಲ್ಲ ಅಂದ್ರೆ ಮನೆ ನಾನು ಇಲ್ಲೇ ಸತ್ತೋಗ್ತೀನಿ ಅಂತ ನಮ್ಮ ಮಿಸ್ಸಸ್ ಒಳಗೋಗಿ ಡೋರ್ ಹಾಕೊಂಬಿಟ್ರು, ನೇಣು ಹಾಕೊಂಬಿಡ್ತೀನಿ ಅಂತ. ಆವಾಗ ಅಯ್ಯೋ ಬೇಡಮ್ಮ ಕೃಷ್ಣ ಅವರೇ, ಯಾವ ಕೊಡ್ತೀರಾ? ದಿಢೀರಂತ ಕೇಳಿದ್ರೆ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ, ಅಷ್ಟೊಂದು ಲಕ್ಷ ಎಲ್ಲಿಂದ ತಂದ್ಕೊಡ್ಲಿ, ನನಗೆ ಸಮಯ ಬೇಕು, ಒಂದು 3 ತಿಂಗಳು ಅಂತಂದೆ. ಆಯಿತು ಕೃಷ್ಣ ಅವರೇ, ಏನಪ್ಪಪ್ಪ ನೋಡಿ, ಆಮೇಲೆ ನಿಮ್ಮ ಮಿಸ್ಸಸ್ ಏನಾದ್ರು ಮಾಡ್ಕೊಂಬಿಟ್ರೆ ನನ್ನ ತಲೆಗೆ ಬಂದುಬಿಡ್ತದೆ, ಬೇಡ, ಎಲ್ಲ ಜನ ನೋಡ್ತಾ ಇದ್ದಾರೆ ಸಾಕ್ಷಿ ಹೇಳೋದಕ್ಕೆ, ಆಮೇಲೆ ಬೇಡ, ಏನಾರು ಆ ಥರ ಆಗೋದು ಬೇಡ. ಆಯಿತು, ನಾನು ಸಮಯ ಕೊಡ್ತೀನಿ 3 ತಿಂಗಳು, ನಾನು ದುಡ್ಡು ಕೊಡಿ ಅಂತಂದರು. ಆಯಿತು ಅಂತೇಳಿ ಈಗ ಎಷ್ಟಿದೆಯೋ ಆ ಕೈಯಲ್ಲಿ ಇದ್ದಿದ್ದಷ್ಟು ಕೊಟ್ಟು ನಾನು ಶೂಟಿಂಗ್ ಹೋದೆ. ಅವರು ಆಮೇಲೆ ಸಾಲ ಉಳಿಸ್ಬೇಕಲ್ಲ ಸರ್. ನನ್ನ ತಮ್ಮ ನೋಡಿದ್ರೆ ಮನೆ ಬಿಟ್ಟು ಹೊರಗೆ ಬರ್ತಾಯಿಲ್ಲ. ನಾನು ಇಲ್ಲದೆ ಇದ್ದಾಗ ಮನೆ ಕಟ್ಕೊಂಡಿರೋನು ಅವನು ನನ್ನ ಮನೆ ಮೇಲೆ. ಅದಾದರೂ ಮೇಲ್ಗಡೆ ಜಾಗ ಹಂಗೆ ಇದ್ದಿದ್ದರೆ ನಾನು ಮೇಲೆ ಕಟ್ಕೊಂಡು ಅಲ್ಲೇ ಇರ್ತಿದ್ದೆ, ಬಾಡಿಗೆ ಮನೆಗೆ ಹೋಗ್ತಿರ್ಲಿಲ್ಲ. ಅವನೊಂದು ನನಗೆ ತೊಂದರೆ ಕೊಟ್ಟನ. ಏನು ಕಟ್ಕೊಂಡಿದ್ದೀನಿ ಈಗ, ಏನು ಇವಾಗ ಅಂತ ಅಂದ್ಬಿಟ್ಟ. ಊರು ಶೂಟಿಂಗ್ ಮುಗಿಸ್ಕೊಂಬಂದಾಗ ನಾನು ನಮ್ಮ ಮಿಸ್ಸಸ್ ಬಂದ್ವಲ್ಲ ಊರಿಂದ. ಹಂಗಂದ. ಆಯಿತು ತಮ್ಮ ತಾನೆ ಅಂತ ಸುಮ್ಮನೆ ಅದೇ. ಪಕ್ಕದಲ್ಲಿ ಕಟ್ಕೊಳ್ಳೋಣ ಅಂದರೆ ನಮ್ಮ ಅಣ್ಣ ಬಂದು ಗಲಾಟೆ ಮಾಡ್ದ. ನಮ್ಮಪ್ಪ ಪರ್ಮಿಷನ್ ಕೊಟ್ಟಿದ್ದರು. ನಂಗೆ ಚಿಕ್ಕದಾಗತ್ತಪ್ಪ, ಆ ಮನೆಗೆ ಎಂಥಂಥ ನಟರುಗಳು ಬಂದಿದ್ದಾರೆ. ಜಯಂತಿ ಅಕ್ಕವ್ರು ಬಂದಿದ್ದಾರೆ, ಪ್ರಮೀಳಾ ಜೋಶಿ, ಸುಂದರರಾಜ್ ಬಂದಿದ್ದಾರೆ, ತಾರಾ, ಅಭಿನಯ, ಸುದೀಪ್ ಅವ್ರು ಬಂದಿದ್ದಾರೆ, ರಮೇಶ್ ಅರವಿಂದ್ ಬಂದಿದ್ದಾರೆ, ಜಗ್ಗೇಶು, ಯೋಗೇಶ್ವರು, ಎಂತೆಂಥ ನಟರುಗಳು. ಅಲ್ಲಿ ಒಳಗಡೆ ಅವ್ರು ಬಂದುಬಿಟ್ರೆ 4 ಚೇರ್ ಹಾಕೋಕ್ಕೆ 4 ಚೇರ್ ಹಾಕ್ಬೋದು ಅಷ್ಟೇ. ಅವ್ರ ಜೊತೆಲಿ ಅವರು ಇವರು ಬಂದುಬಿಡ್ತಾರೆ. ಪ್ರೊಡ್ಯೂಸರ್ಗಳು ಬಂದರೆ ಅವ್ರ ಜೊತೆಲೂ ಬರ್ತಾರೆ. ಒಂದು ದೊಡ್ಡ ಸೋಫಾ ಹಾಕೋಕ್ಕೆ ಜಾಗ ಇಲ್ಲ. ಪಕ್ಕದಲ್ಲಿ ಕಟ್ಕೊಳ್ಳೋಣ ಅಂದರೆ ನಮ್ಮ ಅಣ್ಣ ತಮ್ಮ ಇಬ್ಬರು ಸೇರ್ಕೊಂಡು ನನ್ನ ಮನೆ ಬಿಟ್ಟೆ ಹೋಗಂಗೆ ಮಾಡಿಬಿಟ್ರು. ಚಿಕ್ಕದಾಯಿತು, ನಾನು ಯಾಕಿರಲಿಲ್ಲ. ಹಂಗಾಗಿ ಮತ್ತೆ ಬಾಡಿಗೆ ಕೊಟ್ಟು ಹೋಗಿದ್ದು ನಾನು. ಇವತ್ತಿನವರೆಗೂ ಆ ಸ್ವಂತ ಮನೆ ಅಡ್ವಾನ್ಸ್ ಆಗಿದೆ. ಈಗ ಅಗ್ರಿಮೆಂಟ್ ಆಗಬೇಕು. ನನ್ನ ತಮ್ಮನ ಕೇಳಿದ್ರೆ ಅದೇನು ಸಾಲ ನಮ್ಗೆ ಗೊತ್ತಿಲ್ಲಪ್ಪ, ಅಪ್ಪ ಸಾಲ ಮಾಡಿದಾರಂತಪ್ಪ, ಕೊಡಬೇಕು, ಮನೆ ಮಾರ್ಕೊಂಬಿಟ್ಟಿದ್ದಾರೆ, ಕೊಡ್ರಿ ಅಂತಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಅಣ್ಣಂಗೆ ಕೇಳಿದ್ರೆ ನಮ್ಮ ಅಣ್ಣನ ಬಾವಂದರು ಅವರೆಲ್ಲ, ಅದೇನು ನಮಗೇನು ಬೇಡಪ್ಪ, ನೀವೇ ಕಟ್ಕೊಳ್ರಿ, ನೀವೇ ಕಟ್ಕೊಳ್ಳಿ, ಅದೇನೋ ತೀರ್ಸ್ಕೊಳ್ರಿ ನೀವೇ
ಇಲ್ಲಿ ಸ್ವಂತ ಮನೆ ಮಾಡಿಕೊಟ್ಟಿದ್ದೀವಲ್ಲ, ಆದರೂ ಮನೆ ಸ್ವಂತ ಇದ್ದರೂ ಬಾಡಿಗೆಗೂ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಅಪ್ಪಂದರಲ್ಲಿ ಬೇಕು ಭಾಗ ಅಂತೇಳಿ ಬಂದಿದ್ದಾರೆ. ಜೀವನ ಚೈತ್ರ ಒಂದು ಆಹ್ವಾನ ಬಂದಾಗ ಇದೊಂದು ಪಾತ್ರ ಮಾಡಬೇಕು ಅಂತ ನಿಮ್ಗೇನು ಅನ್ನಿಸ್ತು ಸರ್? ನಂಬಲೇ ಇಲ್ಲ ನಾನು. ಅಣ್ಣವ್ರ ಜೊತೆಯಲ್ಲಿ ಅಷ್ಟೊಂದು ಒಡನಾಡ್ತ ಸರ್ ನಿಮಗೆ ದರ್ಶನ್ ಜೊತೆ? ಸರ್ ಅವರು ಸೀನಿಯರ್ ಆರ್ಟಿಸ್ಟ್ಗಳು ಬಂದರೆ ಕೂತ್ಕೋತಾ ಇರಲಿಲ್ಲ ಸರ್. ಅದನ್ನು ನೋಡಿದ್ದೀವಿ ನಾವು. ಹೀಗೆ ಕೈ ಕೊಟ್ಕೊಂಡೇ ಇರೋರು ಹೀಗೆ. ಹಾಂ, ಎದ್ದು ನಿಂತೆ ಮಾತಾಡಿ ನಮಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು. ಈಗ ನನಗೆ ದರ್ಶನ್ ಅವರು ನೆನೆಸ್ಕೊಂಡು ದುಃಖ ಆಗ್ತಾ ಇದೆ ನನಗೆ. ಯಾಕೆಂದರೆ ಯಾರು ತಪ್ಪು ಮಾಡಿಲ್ಲ ಸರ್. ಯಾಕಾಯಿತು ಅಂತ ಗೊತ್ತಿಲ್ಲ. ಅವ್ರ ಹಣೆ ಬರ ಸಾಯ್ಬೇಕು ಅಂತಿತ್ತು ಆ ಹುಡುಗಂದು. ಅವನು ತಪ್ಪು ಮಾಡಿರೋದಾನೆ. ಬಟ್ ಅದು ಆಗಬಾರ್ದಾಗಿತ್ತು, ಆಗೋಗಿದೆ.